ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತಿಲ್ಲಿ ಧರ್ಮಸ್ಥಳ ಮತ್ತು ಸೌತಡ್ಕ ಗಣೇಶ ಮಹಾಗಣಪತಿ ಹಾಗೆ ಕುಕ್ಕೆ ಸುಬ್ರಹ್ಮಣ್ಯ ಒಂದು ದಿನದಲ್ಲಿ ಹೋಗಿ ಬಂದಿರೋವಂಥದ್ದು ವಿಡಿಯೋನ ನಾನಿಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ನಾವಿಲ್ಲಿ ಬೆಳಗ್ಗೆ 4 ಗಂಟೆಗೆಲ್ಲ ಗಾಡಿ ಪೂಜೆ ಮಾಡಿಕೊಂಡು ಹೊರಟ್ವಿ. ಎಲ್ಲರೂ ಆಚೆ ಹೋಗಬೇಕಾದ್ರೆ ಗಾಡಿ ಪೂಜೆ ಮಾಡೋದು ಒಂದು ಭಾರತೀಯ ಸಂಸ್ಕೃತಿ ಅಂತಲೇ ಹೇಳ್ಬೋದು. ಒಂದು ಒಳ್ಳೆಯ ಶುಭ ಇದು ಆಗಬೇಕಂದ್ರೆ ಗಾಡಿ ಪೂಜೆ ಮಾಡಿಕೊಂಡು ಹೋಗಲಿ, ಯಾವುದೇ ಅಡ್ಡಿ ಆತಂಕಗಳು ಬರದೇ ಇರಲಿ ಅನ್ನೋದೊಂದನ್ನು ನಾವು ನಂಬ್ತೀವಿ. ಹಾಗೆ ನಾವು 4 ಗಂಟೆಗೆಲ್ಲ ಬಿಟ್ಟಿದ್ದು ಗಾಡಿ ಪೂಜೆ ಮಾಡಿಕೊಂಡು ಹೊರಟ್ವಿ. ಹಾಗೆಯೇ ಇಲ್ಲಿಂದ ಹೊರಟಾದ್ಮೇಲೆ ನಾವು ಡೈರೆಕ್ಟಾಗಿ ಹೋಗಿದ್ದು ಧರ್ಮಸ್ಥಳ. ಹಾಗೆ ಬೆಳಗಿನ ಜಾವ ಆಗಕ್ಕೆ ಸ್ಟಾರ್ಟ್ ಆಯಿತು. 6:30 ಅಷ್ಟೊತ್ತಿಗೆ ಅಂದರೆ ಸೂರ್ಯ ಉದಯ. ಹೋಗ್ತಾ ನಾವು ಒಂದು 7:30 ಅಷ್ಟೊತ್ತಿಗೆ ಅಂದರೆ ನಮಗೆ ಟಿಫನ್ಗೆ ನಾವು ನಿಲ್ಲಿಸಿದ್ವಿ. ನೈವೇದ್ಯ ಅಂತ ಹೇಳ್ಬಿಟ್ಟು ಆನ್ ದ ವೇನೇ ರೆಸ್ಟೋರೆಂಟು. ಈ ರೆಸ್ಟೋರೆಂಟಲ್ಲಿ ನಾವು ಟಿಫನ್ ಮಾಡಿಕೊಂಡು ಹೊರಟ್ವಿ. ಹಾಗೆ ಸಿಹಿಯ ಟಿಫನ್ ಎಲ್ಲ ಮುಗಿಸ್ಕೊಂಡು ಯಾರು ಇಲ್ಲದೆ ಹೋಟೆಲಲ್ಲಿ ನನ್ನ ಮಗಳು ಕಾಯ್ತಾ ಇದ್ದಾಳೆ ಟಿಫನ್ಗೆ. ನಾವು ಏನೇನು ಆರ್ಡ್ರ್ ಮಾಡಿದ್ವೋ ಆ ಟಿಫನ್ಗಳು ಎಲ್ಲ ಬಂದ್ಬಿಡ್ತು. ಇಲ್ಲಿಂದ ಟಿಫನ್ ಮಾಡಿಬಿಟ್ಟು ನಾವು ಡೈರೆಕ್ಟಾಗಿ ಹೋಗಿದ್ದು ಧರ್ಮಸ್ಥಳಕ್ಕೆ ಹೋಗೋ ಮುಂಚೆನೇ ನಾವು ಕೇಳ್ಕೊಂಡಿದ್ವಿ ರಶ್ ಯಾವ ರೀತಿಯಾಗಿದೆ ಅದು ಎಲ್ಲ ಅಂತ ಹೇಳ್ಬಿಟ್ಟು. ಹಾಗೆ ತುಂಬಾ ರಶ್ ಇದೆ ಅಂತ ಹೇಳ್ಬಿಟ್ಟು ಲಾಸ್ಟ್ ವೀಕು ನಮ್ಮ ಹಸ್ಬೆಂಡ್ ಅವ್ರ ತಮ್ಮ ಅವರೆಲ್ಲ ಹೋಗಿದ್ದರು. ಆವಾಗಲೂ ರಶ್ಶು ತುಂಬಾ ಇತ್ತು ಅಂತ ಹೇಳಿದ್ರು. ಹಾಗೆ ಟಿಫನ್ ಎಲ್ಲ ಮುಗಿಸ್ಕೊಂಡು ನಾವೊಬ್ಬ ಆರ್ಡರ್ ಮಾಡಿರೋ ಟಿಫನ್ನು ಎಲ್ಲ ಬಂತು. ಬಿಸಿಬೇಳೆಭಾತು, ಇಡ್ಲಿ ಅದೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಸಹ್ಯಾದ್ರಿ ಘಾಟ್ ಮೂಲಕನೇ ನಾವು ಹೋಗಿದ್ದು. ಕಾಫಿ ತೋಟ, ಆನ್ ದ ವೇ ಕಾಫಿ ತೋಟ ಅದೆಲ್ಲ ತುಂಬಾ ಚೆನ್ನಾಗಿತ್ತು. ಬೆಳಗಿನ ಜಾವ ಅಂತೂ ತುಂಬಾ ಚಳಿ ಇತ್ತು. ಅವತ್ತಂತೂ ಆಲ್ಮೋಸ್ಟ್ ಒಂದು 13 ಡಿಗ್ರಿ ಸೆಲ್ಸಿಯಸ್ ಇತ್ತು ಅನಿಸುತ್ತೆ ಚಳಿ. ಇವಾಗ ಬ್ಯಾಂಗ್ಳೂರಿಂದ ನಾವು ಧರ್ಮಸ್ಥಳಕ್ಕೆ 295 ಕಿಲೋಮೀಟರ್ಸ್ ಆಗುತ್ತೆ. ನಾವು ರೀಚ್ ಆಗಿದ್ದು 10 ಗಂಟೆಗೆ, 4 ಗಂಟೆಗೆ ಬಿಟ್ಬಿಟ್ಟು 10 ಗಂಟೆಗೆ. ಒಂದು 6 ಅವರ್ ಜರ್ನಿ ಅನ್ಕೋತೀನಿ, 6 ಅವರ್ ಜರ್ನಿ. ಹಾಗೆ ನಾವು ಘಾಟ್ ಸೆಕ್ಷನ್ ಆಲ್ರೆಡಿ ಎಂಟ್ರಿ ಆದ್ವಿ. ಇಲ್ಲಿ ಇನ್ನೇನು ನೆಕ್ಸ್ಟು ಹತ್ತತ್ರ ಧರ್ಮಸ್ಥಳದ ಹತ್ತತ್ರನೇ ಬಂದುಬಿಟ್ವಿ. 295 ಕಿಲೋಮೀಟರ್ಸ್ಗೆ 6.5 ಅವರ್ಸ್ ತೊಗೊಳುತ್ತೆ. ಇನ್ನೇನು ಧರ್ಮಸ್ಥಳ ನಾವಿಲ್ಲಿ ನೇತ್ರಾವತಿ ನದಿಗೆ ಬಂದಿರೋದು. ಹಾಗೆ ಹಳೆ ತೆಂಗಿನಕಾಯಿನ ನಾವು ನದಿಗೆ ಹಾಕ್ತೀವಿ. ಹಾಗೆ ನಾನು ಹಳೆ ತೆಂಗಿನಕಾಯಿನ ನದಿಗೆ ಹಾಕ್ಬಿಟ್ಟು ನದಿ ಪೂಜೆ ಮಾಡ್ಕೊಂಡು ಬರೋದು ನಮ್ಮನೇಲಿ ಆವಾಗಿಂದನೂ ನಮ್ಮಮ್ಮ ಮಾಡ್ತಾರೆ. ಹಾಗೆಯೇ ನಾನು ಕೂಡ ನದಿ ಪೂಜೆ ಮಾಡಿಕೊಂಡು ನದಿಗೆ ಏನು ನಾವು ಸೀರೆ ಅಥವಾ ಬ್ಲೌಸು, ಎಲೆ ಅಡಿಕೆ, ಬಾಳೆಹಣ್ಣು, ಹೂವು ಅದು ಏನೇನು ಹಾಕ್ತೇವೋ ಅದೆಲ್ಲ ಹಾಕ್ಬಿಟ್ಟು ನದಿ ಪೂಜೆ ಮಾಡಿಕೊಂಡು ನಾವು ಇಲ್ಲಿಂದ ಧರ್ಮಸ್ಥಳಕ್ಕೆ ದರ್ಶನಕ್ಕಂತ ಹೇಳ್ಬಿಟ್ಟು ಹೊರಡ್ಬೋದು. ನಾವು ಮೊದಲಿಂದನೂ ಇದೇ ರೀತಿ ಮಾಡೋದ್ರಿಂದ ನಾನು ಕೂಡ ಫಸ್ಟಿಗೆ ಧರ್ಮಸ್ಥಳಕ್ಕೆ ಎಂಟ್ರಿ ಆದಮೇಲೆ ನದಿಗೆ ಬಂದುಬಿಟ್ಟು ಇಲ್ಲಿಂದ ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿದ್ದೆ. ರೀಚ್ ಆದಮೇಲೆ ಅಲ್ಲಿ ತುಂಬಾ ರಶ್ ಇರೋದ್ರಿಂದ ಪಾರ್ಕಿಂಗಿಗೆ ನಾವು ಒಳಗಡೆ ಹೋಗ್ಬಿಟ್ಟು ಪಾರ್ಕಿಂಗ್ ಗಾಡಿ ನಿಲ್ಲಿಸ್ಬಿಟ್ಟು ಬಂದಿದ್ದಾಯಿತು. ಅಲ್ಲಿಂದ ನಡ್ಕೊಂಡು ಬರ್ತಾ ಇರೋದು. ಹಾಗೆ ನೋಡಿ, ಧರ್ಮಸ್ಥಳದ್ದು ಮೇನ್ ಎಂಟ್ರಿ ನೋಡಿದ್ರೆ ತುಂಬಾ ರಶ್ ಇದೆ. ನಾವು ಸ್ಪೆಷಲ್ ಕ್ಯೂಗೆ ಹೋಗ್ಬೇಕಂತ ಹೇಳ್ಬಿಟ್ಟು ಹೋಗಿ ನೋಡಿದ್ರೆ 300 ರುಪೀಸು ಸ್ಪೆಷಲ್ ಕ್ಯೂ ಅಂತ ಹೇಳಿದ್ರು. ಓಕೆ ಫೈನ್ ಅಂತ ಹೇಳ್ಬಿಟ್ಟು ಹೋಗಿ ನೋಡಿದ್ರೆ ಅಲ್ಲಿ ನೋಡಿದ್ರೆ 4-5 ಅವರ್ ಸ್ಪೆಷಲ್ ಕ್ಯೂಗೆ ತೊಗೊಳುತ್ತೆ ಅಂತ ಹೇಳಿದ್ದಕ್ಕೆ ನಾವು ವಾಪಸ್ ಬಂದುಬಿಟ್ಟು ಹೇಗಾದರೂ ನಿಶೀತಾಗೆ ತುಲಾಭಾರ ಮಾಡಿದ್ರಾಯ್ತು. ಅವಳಿಗೆ ಯಾವತ್ತೂ ತುಲಾಭಾರ ಮಾಡಿಲ್ಲ, ಫಸ್ಟ್ ಟೈಮ್ ತುಲಾಭಾರ ಕೊಟ್ಟರಾಯ್ತು ಅಂತ ಹೇಳ್ಬಿಟ್ಟು ಅವಳಿಗೆ ನಾನು ಅಕ್ಕಿನ ತುಲಾಭಾರಕ್ಕೆ ತೊಗೊಂಡ್ವಿ. ಹಾಗೆ ತುಲಾಭಾರಕ್ಕೆ ತೊಗೊಳೋದ್ರಿಂದ ನಮಗೆ ಫ್ರಂಟಲ್ಲೇ ಬಿಡ್ತಾರೆ. ಅದೂ 1 ರಿಂದ 1.5 ಅವರು ತೊಗೊಳ್ಳುತ್ತೆ. ನೀವು ನಾರ್ಮಲ್ ಕ್ಯೂಗೆ ಹೋದರೆ
ನಿಮ್ಗೆ ಆಲ್ಮೋಸ್ಟ್ 7 to 8 ಅವರ್ಸ್ ಅಂತೂ ತೊಗೊಳುತ್ತೆ. ಹಾಗೆ 1.5 ಅವರು ನಮ್ಮದು ತುಲಾಭಾರ ಎಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನ ಮುಗಿಸ್ಕೊಂಡು ನಾವು ಪ್ರಸಾದದ ಹಾಲಿಗೆ ಬಂದ್ವಿ. ಪ್ರಸಾದದ ಹಾಲ್ಗೆ ಬಂದ್ಬಿಟ್ಟು ಪ್ರಸಾದ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಧರ್ಮಸ್ಥಳದಿಂದ ಹೊರಟ್ವಿ. ಅಷ್ಟೊತ್ತಿಗೆ ಅಂದರೆ 1:30 ಅಷ್ಟೊತ್ತಿಗೆ ಅಂದರೆ ನಾವು ಧರ್ಮಸ್ಥಳದಿಂದ ಆಚೆ ಬಂದಿರೋದಾಯಿತು. 1:30 ಬಂದು ಆನ್ ದ ವೇ ಜ್ಯೂಸು ಲೈಮ್ ಸೋಡಾ ಎಲ್ಲ ಕುಡ್ಕೊಂಡು ಅಲ್ಲಿಂದ ಸೌತಡ್ಕ ಗಣೇಶ, ಇದು ಮಟ್ಕ ಸೋಡಾ ಅಂತ ಹೇಳ್ಬಿಟ್ಟು ಅಲ್ಲಿ ಸಿಗುತ್ತೆ. ಇಲ್ಲಿ ಬ್ಯಾಂಗ್ಳೂರಲ್ಲಿ ಎಲ್ಲೂ ನೋಡಿಲ್ಲ, ನಾವು ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದು. ಚೆನ್ನಾಗೇ ಇತ್ತು, ಬಟ್ ಮಕ್ಕಳೆಲ್ಲ ಕುಡಿಯೋಕ್ಕೆ ಆಗಲ್ಲ. ನನ್ನ ಮಗಳಿಗೆ ಚಿಲ್ಲಿ ಹಾಕಿರಲಿಲ್ಲ. ಅಲ್ಲಿಂದ ನಾವು ಹೊರಟಿದ್ದು ಸೌತಡ್ಕ ಗಣೇಶ. ಸೌತಡ್ಕ ಗಣೇಶ ಮಹಾಗಣಪತಿ ಅಂತಲೇ ಹೇಳ್ಬೋದು. ಇದು ತುಂಬಾ ವಿಶಿಷ್ಟವಾಗಿರುವಂಥ ದೇವಸ್ಥಾನ. ನಾವು ಹೋಗಿದ್ದು ಫಸ್ಟ್ ಟೈಮ್ನೇ ಅಲ್ಲಿ ನಾವು ಹೋಗಿದ್ದು. ಇಷ್ಟು ವರ್ಷದಿಂದ ಧರ್ಮಸ್ಥಳ ಕುಕ್ಕೆಗೆ ಹೋಗ್ತಾ ಇದ್ವಿ, ಬಟ್ ಈ ಮಧ್ಯದಲ್ಲಿ ಇರೋವಂಥ ಗಣೇಶನಿಗೆ ನಾವು ಹೋಗಿಲ್ಲ. ಈ ಸತಿ ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ ಬಂದಿರೋದ್ರಿಂದ ಅವ್ರು ಸಜೆಸ್ಟ್ ಮಾಡಿರೋದ್ರಿಂದ ನಾವು ಈಗ ಮಹಾಗಣಪತಿಗೆ ಹೋಗಿದ್ದು. ಇದು ಧರ್ಮಸ್ಥಳದಿಂದ ನಿಮಗೆ 17 ಕಿಲೋಮೀಟರ್ ಆಗುತ್ತೆ. ಹಾಗೆ ಆನ್ ದ ವೇನೇ ನಿಮಗೆ ಎಲ್ಲೂ ಡೈವರ್ಟ್ ಆಗಿ ಡಿಸ್ಟೆನ್ಸ್ ಆಗಿ ಒಳಗಡೆ ಹೋಗಬೇಕಂತ ಇಲ್ಲ. ಆನ್ ದ ವೇ ಧರ್ಮಸ್ಥಳದಿಂದ ಕುಕ್ಕೆಗೆ ಹೋಗಬೇಕಾಗಿರೋ ಆನ್ ದ ವೇ ಅಲ್ಲಿನೇ ಇದು ಇರೋದು. ಒಂದು ಮೇನ್ ರೋಡಿಂದ 1.5 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ರೈಟ್ ಸೈಡಲ್ಲಿ ಒಳಗಡೆ ತೊಗೋಬೇಕು. ಹಾಗೆ ಇಲ್ಲಿನೂ ಅಷ್ಟೇ, ಇಲ್ಲಿ ವಿಶೇಷವಾಗಿ ಗಂಟೆಗಳನ್ನ ಕಟ್ತಾರೆ. ಗಂಟೆಗಳನ್ನ ನಾವು ಬೇಡ್ಕೊಂಡಿರೋ ಹರಕೆನ ಅಂದರೆ ನಾವು ಬೇಡ್ಕೊಂಡು ಆ ಹರಕೆಗೆ ನಾವು ಗಂಟೆ ಕಟ್ಟಿದ್ರೆ ಆ ಹರಕೆ ಆದಮೇಲೆ ನಾವು ಬಂದುಬಿಟ್ಟು ಇದನ್ನು ಬಿಚ್ಚೋ ಥರ ಇಲ್ಲ, ಆದರೆ ಇನ್ನೊಂದು ದೊಡ್ಡ ಗಂಟೆ ಕಟ್ಟಬೇಕು ಅನ್ನೋದೊಂದು ಹೇಳಿದ್ರು. ಹಾಗೆಯೇ ನಾವು ನಮಗೇನು ಬೇಡಿಕೆ ಇತ್ತೋ ಅದನ್ನು ಬೇಡ್ಕೊಂಬಿಟ್ಟು ನಾವು ಒಂದು ಗಂಟೆ ಕಟ್ಬಿಟ್ಟು ಅಲ್ಲಿಂದ ಹೊರಟಿದ್ದಾಯಿತು. ಹಾಗೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಈ ಗಣೇಶನ ವಿಶೇಷತೆ ಏನಂದರೆ, ಈ ಗಣೇಶನಿಗೆ ದೇವಸ್ಥಾನ ಅಂತ ಇಲ್ಲ, ಒಂದು ದೊಡ್ಡ ಮರದ ಕೆಳಗಡೆ ಗಣೇಶ ನೆಲೆ ಊರಿರೋದು. ಇಲ್ಲಿ ಪುರಾತನವಾಗಿ ಹೇಳಿರೋದು ಅಂತಂದರೆ ದೇವಸ್ಥಾನಗಳನ್ನ ಕಟ್ಟಿದ್ರೂ ಉಳಿಯಲ್ಲ ಅದು ಅಂತ ಹೇಳಿಬಿಟ್ಟು ಅಲ್ಲಿರೋರು ಹೇಳಿದ್ದು. ಇದು ಮರದ ಕೆಳಗಡೆನೇ ಇದೆ, ಒಂದು ದೊಡ್ಡ ಮರದ ಕೆಳಗಡೆ ಅಂತ ನೆಲೆಸಿರೋವಂಥ ಗಣೇಶ. ಹಾಗೆ ಇಲ್ಲಿ ಪ್ರಸಾದ ಅವಲಕ್ಕಿ, ಬೆಲ್ಲ, ಕೊಬ್ಬರಿ ಅದನ್ನೆಲ್ಲ ಕೊಡ್ತಾರೆ. ನಾವು ಅಲ್ಲಿಂದ ಮುಗಿಸ್ಕೊಂಡು ಅಲ್ಲಿಂದ ಪ್ರಸಾದ ಎಲ್ಲ ತಗೊಂಡು ಹೊರಟಿದ್ದಾಯಿತು. ಇಲ್ಲಿ ವಿಶೇಷನೇ ಗಂಟೆಗಳನ್ನು, ತುಂಬ ಗಂಟೆಗಳನ್ನ ಕಟ್ಟಿದ್ದಾರೆ ಇಲ್ಲಿ. ದೊಡ್ಡ ಗಂಟೆಗಳನ್ನೂ ಕಟ್ಟಿದ್ದಾರೆ. ಹರಕೆ ಎಲ್ಲ ತೀರಾದ್ಮೇಲೆ ದೊಡ್ಡ ಗಂಟೆಗಳನ್ನ ತೊಗೊಂಡ್ಬಂದು ಕಟ್ಟಬೇಕು ಅನ್ನೋದು ಅಲ್ಲಿಂದ ಹೇಳಿದ್ದು. ಅಲ್ಲಿಂದ ಹೊರಟು ಆದಮೇಲೆ ನಾವು ಬಂದಿರೋದು ಡೈರೆಕ್ಟಾಗಿ ಕುಕ್ಕೆ ಸುಬ್ರಹ್ಮಣ್ಯ. ಅಲ್ಲಿಂದ 40 ಕಿಲೋಮೀಟ್ರು, ಸೌತಡ್ಕ ಗಣೇಶದಿಂದ 40 ಕಿಲೋಮೀಟ್ರು ಕುಕ್ಕೆ ಸುಬ್ರಹ್ಮಣ್ಯ. ಅಂದರೆ 50ರಿಂದ 60 ನಿಮಿಷ, ಲೈಕ್ 1 ಅವರ್ವರೆಗೂ ನಮಗೆ ತೊಗೊಳುತ್ತೆ. ಅಲ್ಲಿಗೆ ಬರೋ ಅಷ್ಟೊತ್ತಿಗೆ ಅಂದರೆ 5 ಗಂಟೆ ಕರೆಕ್ಟಾಗಿ ದೇವಸ್ಥಾನ ಓಪನ್ ಆಗೋ ಟೈಮ್ಗೆ ನಾವು ಬಂದಿದ್ದೀವಿ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಧ್ಯಾಹ್ನ ದೇವಸ್ಥಾನ ಕ್ಲೋಸ್ ಆಗೋದ್ರಿಂದ ಮಧ್ಯಾಹ್ನ ಬರೋದು ಯೂಸ್ ಆಗಲ್ಲ. ಬಂದ್ರೂ ಅಷ್ಟೇ ನಾವು ವೇಟ್ ಮಾಡಬೇಕಾಗತ್ತೆ. ನಾವು ಇಲ್ಲಿಂದ ಒಂದು ಫ್ರೆಶಪ್ ಆಗಿಬಿಟ್ಟು ದೇವಸ್ಥಾನ ದರ್ಶನಕ್ಕೆ ಹೊರಟ್ವಿ. ಇಲ್ಲಿನೂ ಅಷ್ಟೇ ಸ್ವಲ್ಪ ರಶ್ ಆಗಿತ್ತು. ಆಮೇಲೆ ಆ ಕಡೆ ಸಾಂಸ್ಕೃತಿಕ ಕಾರ್ಯಕ್ರಮ ಅದು ಎಲ್ಲ ನಡೀತಾ ಇತ್ತು. ಇವಾಗ ಸ್ವಲ್ಪ ಚೇಂಜ್ ಆಗಿದೆ. ಹಾಗೆ ಸುಬ್ರಹ್ಮಣ್ಯದು ತೇರ್ನೂ ರೆಡಿಯಾಗಿತ್ತು. ಅದು ಯಾವಾಗ ಇತ್ತು ಅಂತ ಗೊತ್ತಿಲ್ಲ. ನಾವು ಹೋಗಿರೋದು ಲಾಸ್ಟ್ ವಾರ ಆಗಿರೋದ್ರಿಂದ ಷಷ್ಠಿ ಆಗಿತ್ತು. ಹಾಗೆ ಷಷ್ಠಿ ದಿನ ನಾಗರ ಪೂಜೆ ಹಾಗೂ ಸುಬ್ರಹ್ಮಣ್ಯ ಪೂಜೆ ಎಲ್ಲ ನಡೆಯೋದು ಸಾಮಾನ್ಯವಾಗಿ ಇರುತ್ತೆ. ಹಾಗೆ ನಾವು ಷಷ್ಠಿ ದಿನವೇ ಸುಬ್ರಹ್ಮಣ್ಯನಿಗೆ ಹೋಗಿದ್ದು. ಹಾಗೆ ಸುಬ್ರಹ್ಮಣ್ಯ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಹಿಂದ್ಗಡೆ ಹೋಗಿದ್ದು ಆದಿ ಸುಬ್ರಹ್ಮಣ್ಯ. ಯಾವುದೇ ದೇವಸ್ಥಾನದಲ್ಲಾಗಲಿ ಗರ್ಭಗುಡಿಯಲ್ಲಿ ನಾವು ಫೋಟೋ ಆಗಲಿ ವಿಡಿಯೋ ಆಗಲಿ ತೊಗೊಳ್ಳೋವಂತಿಲ್ಲ. ಹಾಗೆ ಅದಕ್ಕಾಗಿಯೇ ನಾನು ಆಚೆದು ಮಾತ್ರ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎಲ್ಲಿವರೆಗೂ ನಾವು ವಿಡಿಯೋ ತೊಗೋಬೋದೋ ಅಲ್ಲಿವರೆಗೂ ನಾನು ವಿಡಿಯೋ ತೊಗೊಂಡಿರೋದನ್ನು ನಾನು ಅಪ್ಲೋಡ್ ಮಾಡಿರೋದು. ಇವಾಗ ನಾವಿಲ್ಲಿ ಬಂದಿರೋದು ಆದಿ ಸುಬ್ರಹ್ಮಣ್ಯ ಹಿಂದ್ಗಡೆ ಇರೋದಲ್ಲಿ. ಆದಿ ಸುಬ್ರಹ್ಮಣ್ಯ ಅಂದರೆ ಹಳೇ ದೇವಸ್ಥಾನ ಇರೋದು. ಅಲ್ಲಿ ನದಿನೂ ಇರೋದ್ರಿಂದ ನದಿ ಹರಿದಿದೆ.
ಹಾಗೆ ಇಲ್ಲಿನೂ ಹೋಗ್ಬಿಟ್ಟು ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು, ಇಲ್ಲಿ ವಿಶೇಷ ಏನು ಅಂದರೆ ಯಾರ ಮನೇಲಿ ಅವಾಗವಾಗ ಹಾವುಗಳು ಈ ಥರ ಏನಾದರೂ ಬರ್ತಾ ಇದ್ದರೆ ಇಲ್ಲಿ ಕೊಡೋ ಹುತ್ತಿನ ಮಣ್ಣು ಹಾಗೂ ಇಲ್ಲಿ ಕೊಡೋ ಅಕ್ಷತೆಗಳನ್ನು ತಗೊಂಡು ಹೋಗಿ ನಾವು ತಲೆಬಾಗಿಲಿಗೆ ಕಟ್ಟೋದ್ರಿಂದ ಹಾವುಗಳು ಹಾಗೆ ಯಾವುದೇ ರೀತಿಯಾದ ಹುಳ ಹುಪ್ಪಡಿಗಳು ನಮ್ಮ ಮನೆಗೆ ಬರೋದಿಲ್ಲ ಅನ್ನೋದು ಆವಾಗಿನ ಕಾಲದಿಂದಲೇ ನಾವು ನಂಬ್ತಾ ಇರೋದು. ಹಾಗೆಯೇ ನಾವು ಇಲ್ಲಿ ಕೊಟ್ಟಿರುವಂಥ ಹುತ್ತದ ಮಣ್ಣಾಗಲಿ ಇದಾಗಲಿ ತಗೊಂಡು ಮನೆಗೆ ಬಂದಿರೋದು. ಹಾಗೆ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದು ಮನೆ ಹತ್ರ ಆಯಿತು. ಆಲ್ಮೋಸ್ಟ್ ನೈಟು. ಬಟ್ ಬ್ಯಾಂಗ್ಳೂರಿಗೆ ಬಂದು ರೀಚ್ ಆಗೋದು ನಮಗೆ 1:30 2 ಗಂಟೆ ಅಷ್ಟೊತ್ತಿಗೆ ಅಂದರೆ ನಾವು ಬ್ಯಾಂಗ್ಳೂರಿಗೆ ಬಂದು ರೀಚ್ ಆದ್ವಿ. ಯಾರಾದರೂ ಬ್ಯಾಂಗ್ಳೂರಿಂದ ಪ್ಲ್ಯಾನ್ ಮಾಡೋ ಥರ ಇದ್ದರೆ ನೀವು ಬೆಳಗಿನ ಜಾವ 3:30 ಇಲ್ಲ 4 ಗಂಟೆಗೆ ಬಿಟ್ಟರೆ ಒನ್ ಡೇಯಲ್ಲಿ ನೀವು 3 ದೇವಸ್ಥಾನನೂ ಮುಗಿಸ್ಕೊಂಡು ಬರ್ಬೋದು. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡಿ.